ದಳಪತಿ ದಾಂಪತ್ಯಕ್ಕೆ ಮತ್ತೊಂದು ಸ್ಫೋಟಕ ತಿರುವು ಪಡ್ಕೊಳ್ತಾ ಇದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಬದುಕಲ್ಲಿ ಬಿರುಗಾಳಿ ಎಬ್ಬಿತ್ತು, ಅದೀಗ ಸುಖಾಂತ್ಯ ಕಂಡಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂಗೀತ ಹಾಜರಾಗಿದ್ದರು ವಿಚಾರಣೆಗೆ. ಸಂಧಾನದ ಬಳಿಕ ಅರ್ಜಿ ವಾಪಸ್ಸನ್ನು ಸಿಎಂ ಪತ್ನಿ ಸಂಗೀತ ವಾಪಸ್ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದಳಪತಿ ದಾಂಪತ್ಯಕ್ಕೆ ಸಿಗ್ತಾ ಇರುವಂತಹ ಮತ್ತೊಂದು ತಿರುವು ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ವಿಚ್ಛೇದನಕ್ಕೆ ಅರ್ಜಿ ಅವರು ಸಿಎಂ ಆಗೋದಕ್ಕಿಂತ ಮುಂಚೆನೇ ಹಾಕಿದರು. ಆದರೆ ಒಂದಿಷ್ಟು ಮನ ಪರಿವರ್ತನೆ ಆಗಿರ್ಬೋದು ಸಹಜವಾಗಿ ವಿಜಯ್ ಪತ್ನಿ ಸಂಗೀತಗೆ. ಈ ನಿಟ್ಟಿನಲ್ಲಿ ಈಗ ವಿಜಯ್ ಪತ್ನಿ ಏನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರಲ್ಲ ವಿಚ್ಛೇದನವನ್ನು ಪಡ್ಕೊಳ್ಳಲಿಕ್ಕೆ, ವಿಚ್ಛೇದನದ ಅರ್ಜಿಯನ್ನು ಈಗ ಸಿ ಎಂ ಪತ್ನಿ ವಿಜಯ್ ವಾಪಸ್ ಪಡ್ಕೊಂಡಿದ್ದಾರೆ. ಸಂಗೀತ ಅವರು ತಮಿಳುನಾಡಿನ ಚೆಂಗಲ್ಪಟ್ಟು ನ್ಯಾಯಾಲಯದಲ್ಲಿ ಸಂಧಾನ ಆಗಿದೆ. ನಿಜಕ್ಕೂ ಇದು ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರಿಗೂ ಬಹಳ ಒಂದು ಖುಷಿ ಕೊಡುವಂಥ ವಿಚಾರ, ಮತ್ತು ಅವ್ರನ್ನ ಬಹಳ ಪ್ರೀತಿಸುವ, ಆರಾಧಿಸುವ, ಗೌರವಿಸುವ ಅಪಾರ ಅಭಿಮಾನಿ ಬಳಗ ಇದೆಯಲ್ಲ ಅವರಿಗೂ ಒಂದು ಖುಷಿ ಕೊಡುವಂತಹ ವಿಚಾರ. ಯಾಕಂದರೆ ಅವರ ಒಂದಿಷ್ಟು ದಂಪತಿಗಳಲ್ಲಿ ಕಲಹ ಆಗಿತ್ತು. ಕೌಟುಂಬಿಕ ಕಲಹ ನಡೆದ ಪರಿಣಾಮವಾಗಿ ಅವರು ಡಿವೋರ್ಸ್ ದಾರಿಯನ್ನು ಹಿಡಿದಿದ್ದರು. ಆದರೆ ಈಗ ವಾಪಸ್ ಅರ್ಜಿಯನ್ನು ಪಡ್ಕೊಂಡಿರುವಂಥದ್ದು ಒಂದು ಸಹಜವಾಗಿ ಬೇಡ ಈ ರೀತಿ ಮಾಡೋವಂಥದ್ದು ಅನ್ನುವಂಥದ್ದು ಅವ್ರ ಮನಸ್ಸಿಗೂ ಕೂಡ ಬಂದಿರ್ಬೋದು, ಅಥವಾ ಅವರ ಹಿರಿಯರು ಅವರಿಗೊಂದಿಷ್ಟು ಬುದ್ಧಿವಾದ ಕೂಡ ಹೇಳಿರ್ಬೋದು. ಯಾಕಂದರೆ ಇವರೆಲ್ಲ ಸಮಾಜದ ಮೇನ್ ಪಿಲ್ಲರ್ಗಳು, ಇಂಥವ್ರನ್ನ ಫಾಲೋ ಮಾಡೋವಂಥವ್ರು ಸಾಕಷ್ಟು ಜನ ಇರ್ತಾರೆ. ಹಾಗಾಗಿ ನಟರಾಗಿ ಜೊತೆಗೆ ಈಗ ತಮಿಳುನಾಡಿನ ಅಧಿಪತಿ ಕೂಡ ಆಗಿದ್ದಾರೆ ದಳಪತಿಯವರು. ಆ ನಿಟ್ಟಿನಲ್ಲಿ ಇವೆಲ್ಲವೂ ಕೂಡ ಅವರ ಅಭಿಮಾನಿಗಳಲ್ಲೂ ಒಂದು ಒಳ್ಳೆಯ ಪಾಸಿಟಿವ್ ಒಂದು ವೈಬ್ಸ್ ಕ್ರಿಯೇಟ್ ಆಗ್ತಾ ಹೋಗ್ತದೆ. ಈಗ ಸುಖಾಂತ್ಯ ಕಂಡಿದೆ. ದಳಪತಿ ದಂಪತಿಯ ಕೌಟುಂಬಿಕ ಕಲಹ ಏನು ನಡೀತಾ ಇತ್ತಲ್ಲ, ಆ ಕಲಹಕ್ಕೆ ಈಗ ಏನೀಗ ಅವರು ಡಿವೋರ್ಸ್ ಬೇಕು ಅಂತ ಅರ್ಜಿಯನ್ನು ಹಾಕಿದ್ರು. ಅರ್ಜಿ ಹಾಕಿದಂತಹ ವಿಜಯ್ ಪತ್ನಿ ಸಂಗೀತ ಅವರೇ ಈಗ ಅದು ವಾಪಸ್ ಪಡ್ಕೊಂಡಿರುವಂಥದ್ದು ಭಾಳ ಖುಷಿಯಾದಂಥ ವಿಚಾರ. ಇದು 8 ತಿಂಗಳಿನಿಂದ ಡೈವೋರ್ಸ್ ವಿಚಾರಣೆಯನ್ನು ನ್ಯಾಯಾಲಯ ನಡೆಸ್ತಾ ಇತ್ತು. ಈಗ ಅದಕ್ಕೆ ಸುಖಾಂತ್ಯ ಕಂಡಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಜಯ್ ಪತ್ನಿ ಸಂಗೀತ ಹಾಜರಾಗಿದ್ದರು. ಅದಾದ ನಂತರ ಎಲ್ಲವೂ ಈಗ ಸುಖಾಂತ್ಯ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸಹಜವಾಗಿ ದೊಡ್ಡ ಒಂದು ರಾದಾಂತ ಆಗೋದು ಬೇಡ ಅನ್ನುವಂಥದ್ದು ಕೂಡ ಅವ್ರ ಮನಸ್ಸಿಗೆ ಬಂದಿರ್ಬೋದು. ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ಎಲ್ಲವೂ ಕೂಡ ಸುಖಾಂತ್ಯ ಆಗಿದೆ. ಅವರಿಗೂ ಭಾಳ ಖುಷಿಯಾದಂಥ ವಿಚಾರನೇ.